ಗೀತಾ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ಮೈಸೂರು PSSM ವತಿಯಿಂದ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದುವರೆಗೆ ನಾವು 18 ಸೂತ್ರಗಳಲ್ಲಿ ಪತ್ರಿಜಿಯ 18 ಸೂತ್ರಗಳಲ್ಲಿ 7 ಸೂತ್ರಗಳನ್ನು ತಿಳ್ಕೊಂಡಿದೀವಿ. ಇದು ಇವತ್ತು 8ನೇ ಸೂತ್ರ. ಮಾಂಸಾಹಾರ ಬೇಡ, ಸಸ್ಯಾಹಾರಿಯಾಗಿರಿ, ಅಗತ್ಯಕ್ಕೆ ತಕ್ಕಷ್ಟೇ ತಿನ್ನಿ ಅಂತ. ಇಲ್ಲಿ ಪತ್ರಿಜಿ ಗುರುಗಳು ಹೇಳ್ತಾರೆ ಫಸ್ಟಿಗೆನೆ PSSM ಅಂದ್ರೆ ಪಿರಮಿಡ್ ಸೊಸೈಟಿ, ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಗೆ ಬರ್ಬೇಕಾದ್ರೆ ಅರ್ಹತೆ ಅಂದ್ರೆ ಪ್ರವೇಶಕ್ಕೆ ಅರ್ಹತೆ ಏನಂದ್ರೆ ಅದು ನೀವು ಸಸ್ಯಾಹಾರಿಯಾಗಿರ್ಬೇಕು ಅಂತ. ಸಸ್ಯಾಹಾರಿ ಆಗಿ ಇದೇ ನಾವು PSSMಗೆ ಕೇಳುವ ಒಂದು ಮೆಂಬರ್ಶಿಪ್ ಶುಲ್ಕ ಅಥವಾ ಪ್ರವೇಶ ಶುಲ್ಕ ಅಂತ ಗುರುಗಳು ಹೇಳ್ತಾರೆ. ಅಂದ್ರೆ ಸಸ್ಯಾಹಾರ ಎಂಬುದು ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲು. ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸುವವರು ಮೊದಲು ಮಾಡಬೇಕಾದ ಕೆಲಸ ಎಂದರೆ ಸಸ್ಯಾಹಾರಿಗಳಾಗಿರುವುದು ಅಂತ ನಮ್ಮ ಗುರುಗಳು ಹೇಳ್ತಾರೆ. ನೀವು ಸಸ್ಯಾಹಾರಿ ಅಲ್ಲದೆ ಇದ್ರೆ ನೀವು ಆಧ್ಯಾತ್ಮಿಕ ವ್ಯಕ್ತಿಯೇ ಅಲ್ಲ. ಅದು ಕೇವಲ ಆಹಾರ ಪದ್ಧತಿ ಅಲ್ಲ. ಸಸ್ಯಾಹಾರ ಎಂಬುದು ಒಂದು ಆಹಾರ ಪದ್ಧತಿ ಅಲ್ಲ, ಅದು ಅಹಿಂಸಾ ಮಾರ್ಗ ಅಂತ ಗುರುಗಳು ಹೇಳ್ತಾರೆ. ಅದನ್ನು ಪಾಲಿಸದವನು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದುವರಿಯಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟೇ ಯಾರೇ ಏನೇ ಹೇಳಿದ್ರು ಕೂಡ ಅಹಿಂಸಾ ಮಾರ್ಗವನ್ನು ನೀವು ಪಾಲಿಸ್ಲಿಲ್ಲ ಅಂದ್ರೆ ನೀವು ಸ್ಪಿರಿಚುವಾಲಿಟಿಯಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಟು ಸತ್ಯವನ್ನು ನಮ್ಮ ಗುರುಗಳು ಹೇಳ್ತಾರೆ. ಆಧ್ಯಾತ್ಮಿಕತೆ ಅಂದ್ರೆ ಏನು ಹಾಗಾದ್ರೆ? ಮೊಟ್ಟ ಮೊದಲಿಗೆ ನಾವು ಏನ್ ತಿಳ್ಕೊಬೇಕಂದ್ರೆ ಬೇರೆ ಜೀವಿಗಳ ಜೀವನವನ್ನು ಕಾಪಾಡುವುದೇ ಆಧ್ಯಾತ್ಮಿಕತೆ ಅಂತ ಹೇಳಿ ಗುರುಗಳು ಇನ್ನೊಂದ್ ಕಡೆ ಹೇಳ್ತಾರೆ. ಈ PSSM ನ ಮುಖ್ಯ ಗುರಿಯೇ ಎಲ್ಲರನ್ನು ಸಸ್ಯಾಹಾರಿಯನ್ನಾಗಿ ಮಾಡಿಸುವುದು, ಆಮೇಲೆ ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಅವರನ್ನು ಪರಿವರ್ತನೆ ಮಾಡುವುದು ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಅಂದ್ರೆ ಈಚ್ ಅಂಡ್ ಎವರಿ ಇಡೀ ಪ್ರಪಂಚದ ಎಲ್ರಿಗೂ ಸಸ್ಯಾಹಾರದ ಮಹತ್ವದ ಬಗ್ಗೆ ತಿಳಿಸುವುದು ಅಂತ ಹೇಳ್ತಾರೆ. ಮಾಂಸಾಹಾರ ಯಾಕೆ ಕೂಡದು? ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೀನುಗಳನ್ನು ನಮ್ಮ ಆಹಾರಕ್ಕೋಸ್ಕರ ತಿನ್ಬಾರ್ದು, ಕೊಲ್ಬಾರ್ದು. ಆಹಾರಕ್ಕಾಗಿ ದೊಡ್ಡ ದೊಡ್ಡ ಪೌಲ್ಟ್ರಿ ಫಾರ್ಮ್ ಅಂದ್ರೆ ಕೋಳಿ ಸಾಕಣೆ ಕೇಂದ್ರ ಎಲ್ಲ ಮಾಡ್ತಾರೆ. ಅದು ಕೂಡದು. ಪ್ರಾಣಿ, ಪಕ್ಷಿ, ಮೀನುಗಳನ್ನು ಕೊಲ್ಲುವುದಕ್ಕಾಗಿ ಸಾಕ್ಬಾರ್ದು ನಾವು. ಇದು ಆಧ್ಯಾತ್ಮಿಕ ಚಟುವಟಿಕೆ ಅಲ್ಲ ಅಂತ ಹೇಳ್ತಾರೆ ಗುರುಗಳು. ದೊಡ್ಡ ಸಾಗರದಲ್ಲಿ ದೊಡ್ಡದಾದ ಬಲೆ ಬೀಸಿ ಎಲ್ಲಾ ಮೀನುಗಳನ್ನು ಹಿಡಿದು ಸಾಯಿಸಿ ಕೊಲ್ಲುವುದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಬಾಯಿಯಿಂದ ಭೂಮಿಯಿಂದಲೇ ಆಹಾರವನ್ನು ಪಡಿಬೇಕು. ಆಹಾರವನ್ನು ಈ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದರಿಂದ ಅಲ್ಲ, ಭೂಮಿಯಿಂದ ಆಹಾರವನ್ನು ಮಣ್ಣಿನಿಂದ ಬೆಳೆಸಿಯೇ ನಾವು ಆಹಾರವನ್ನು ಪಡೆಯಬೇಕು. ಸಸ್ಯಜನ್ಯವಾದ ಆಹಾರವನ್ನೇ ನಾವು ಸೇವಿಸಬೇಕು. ಗಿಡ ಮರಗಳಲ್ಲಿ ಬೆಳೆದ ಹಣ್ಣುಗಳನ್ನು, ತರಕಾರಿಗಳನ್ನು ಅವುಗಳನ್ನು ಮಾತ್ರ ನಾವು ಸೇವಿಸಬೇಕು, ಅಡಿಗೆಯಲ್ಲಿ ಬಳಸ್ಬೇಕು ಅಂತ. ಮತ್ತೆ ಹೇಳ್ತಾರೆ, ನೀವು ಹಸುವಿನ ಹಾಲನ್ನು ಸೇವಿಸಿ, ಆದ್ರೆ ಹಸುವನ್ನು ಸಾಯಿಸಬೇಡಿ ಅಂತ ಹೇಳ್ತಾರೆ. ಹಾಲಿಗಾಗಿ ಹಸುವನ್ನು ಕೇಳ್ಕೊಳ್ಳಿ, ನಂಗೆ ಹಾಲು ಕೊಡಪ್ಪ ಅಂತ ಹಸು ಹತ್ರ ಕೇಳಿದ್ರೆ ಅದು ಸಂತೋಷದಿಂದ ಹಾಲು ಕೊಡ್ತದೆ. ಆಗ ಮಾತ್ರ ಅದನ್ನು ಸ್ವೀಕರಿಸಿ. ಅದು ಏನಾದ್ರೂ ಹಾಲು ಕೊಡ್ಲಿಕ್ಕೆ ವಿರೋಧಿಸಿದ್ರೆ ಅದನ್ನು ನೀವು ಖಂಡಿತ ಸ್ವೀಕರಿಸಬಾರ್ದು ಅಂತ ಹೇಳ್ತಾರೆ. ಗಿಡ ಮರಗಳಲ್ಲಿ ಬೆಳೆಯುವ ತರಕಾರಿ, ಹಣ್ಣು, ಸೊಪ್ಪುಗಳೇ ನಿಮ್ಮ ಆಹಾರ ಆಗ್ಬೇಕು. ಮನುಷ್ಯನ ದೇಹ ರಚನೆ ನೋಡಿದರೆ ಅದು ಸಸ್ಯಾಹಾರ ಸೇವನೆಗೆ ರಚಿತವಾಗಿದೆ. ಈಗ ಮನುಷ್ಯನ ದೇಹ ರಚನೆಯನ್ನು ನೋಡಿದ್ರೆ ನಾವು ಅದು ಏನೇನಿದೆ, ಕೋರೆ ಹಲ್ಲು. ಪ್ರಾಣಿಗಳಿಗೆ, ಮಾಂಸಾಹಾರಿಗಳಿಗೆ ಕೋರೆ ಹಲ್ಲಿರುತ್ತೆ. ಆದ್ರೆ ಮನುಷ್ಯನಿಗೆ ಸರಿಯಾಗಿ ಆ ಆಹಾರವನ್ನು ಜೀರ್ಣಿಸಲು ಅಂದ್ರೆ ಅಗಿಯಲು ಚಪ್ಪಟೆಯಾದ ಹಲ್ಲುಗಳಿದೆ. ಆಮೇಲೆ ಕರುಳು ಕೂಡ ಅಷ್ಟೇ. ಆ ಮನುಷ್ಯನದು ಕರುಳು ತುಂಬಾ ಉದ್ದವಾಗಿದೆ. ಅಂದ್ರೆ ಸಸ್ಯಾಹಾರದಲ್ಲಿ ಈ ಫೈಬರ್ ಕಂಟೆಂಟ್ಸ್ ಇದೆಲ್ಲ ಇರುತ್ತಲ್ಲ, ಆ ಫೈಬರ್ ಕಂಟೆಂಟ್ಸ್ ಕರಗ್ಲಿಕ್ಕೆ ಅಷ್ಟು ಉದ್ದವಾದ ಕರುಳು ಬೇಕಂತೆ. ಅದೇ ಮಾಂಸಾಹಾರ ಸೇವಿಸುವವರಲ್ಲಿ ಕರುಳು ಅದರದ್ದು 10 ಪಟ್ಟು ಕಡಿಮೆ
ಉದ್ದ ಇರುತ್ತೆ. ಅಂದ್ರೆ ಆ ಮಾಂಸಾಹಾರ ಜಾಸ್ತಿ ಹೊತ್ತು ಕರುಳಲ್ಲಿ ಇತ್ತು ಅಂತ ಅಂದ್ರೆ ಅದು ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಕೊಳೆತ ಆ ಮಾಂಸವು ಈ ಕರುಳನ್ನು ಕಂಪ್ಲೀಟ್ ಹಾದು ಹೋಗ್ಬೇಕಾದ್ರೆ, ಅಂದ್ರೆ ಮನುಷ್ಯ ಸಪೋಸ್ ಮನುಷ್ಯ ಆ ಮಾಂಸಾಹಾರವನ್ನು ತಿಂದ್ರೆ ಅವನಿಗೆ ಮ್ಯಾಕ್ಸಿಮಮ್ ಅಂದ್ರೆ 72 ಗಂಟೆಗಳ ಕಾಲ ಅವನ ಹೊಟ್ಟೆಯಲ್ಲಿ ಇರ್ತದಂತೆ ಆ ಮಾಂಸ. ಅದರದ್ದು ಸ್ಥಿತಿ ಏನಾಗಿರ್ಬೋದು ಅಂತ ನಾವು ಊಹಿಸ್ಬೋದು. ಈಗ ಎಷ್ಟು ಕೊಳೆತು ಯಾವ ಸ್ಥಿತಿಯಲ್ಲಿ ಇರ್ತದೆ ಅದು ಒಂದು ಜೀರ್ಣ ಕ್ರಿಯೆ ಮುಗ್ದಾಗ ಅಂತ ಆ ಕರುಳಲ್ಲಿ ಮನುಷ್ಯನಲ್ಲಿರುವ ಕರುಳಲ್ಲಿ ಆ ಸಸ್ಯಾಹಾರಕ್ಕೆ ಮಾತ್ರ ಆ ತರ ಜೀರ್ಣ ಇದು ಆಗೋದು. ಮಾಂಸಾಹಾರ ಆದ್ರೆ ಅದು ಕಂಪ್ಲೀಟ್ ಕೊಳೆತ ಶವದಂತೆ ಆಗತ್ತೆ ಆ ಮಾಂಸದ ತುಂಡು ಅಂತ ಹೇಳ್ತಾರೆ. ಆಮೇಲೆ ಉಗುರುಗಳು ಸಹ ಅಷ್ಟೇ, ಪ್ರಾಣಿಗಳದ್ದು ಮಾಂಸಾಹಾರಿಗಳದ್ದು ಉಗುರು ಚೂಪಾಗಿರ್ತದೆ, ಆದ್ರೆ ಮನುಷ್ಯನಿಗೆ ಆ ತರದ ಚೂಪಾದ ಉಗುರಿಲ್ಲ. ಈ ಈ ಮನುಷ್ಯನಲ್ಲಿ ಸಸ್ಯಾಹಾರವನ್ನು ತಿನ್ನುವವರ ಆ ಲಾಲಾರಸದಲ್ಲಿ ಒಂದು ಅಮೈಲೋಸ್ ಅಂತ ಹೇಳಿ ಕಿಣ್ವ ಇರುತ್ತೆ, ಎಂಜೈಮ್ ಇರುತ್ತೆ. ಆ ಕಿಣ್ವ ಏನ್ ಮಾಡುತ್ತಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಗಳನ್ನು ಜೀರ್ಣ ಮಾಡಲು ಉಪಯೋಗ ಆಗುತ್ತೆ. ಆದ್ರೆ ಈ ಮಾಂಸಾಹಾರ ಜೀವಿಗಳಲ್ಲಿ ಆ ಕಿಣ್ವ ಇರಲ್ಲ ಅಂತೆ. ಯಾಕೆಂದ್ರೆ ಈ ಮಾಂಸದಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ, ಅದು ಈ ಮಾಂಸಾಹಾರ ಡೈರೆಕ್ಟ್ ಹೊಟ್ಟೆಗೆ ಹೋಗಿ ಆ ಹೊಟ್ಟೆಯಲ್ಲಿರುವ ಆಸಿಡ್ ನಿಂದ ಅದು ಜೀರ್ಣ ಆಗೋದು ಅಂತ ಹೇಳ್ತಾರೆ. ಮತ್ತೆ ಮಾಂಸಾಹಾರ ಪ್ರಾಣಿಗಳು ನೀರನ್ನು ನೆಕ್ಕಿ ಕುಡಿತವಂತೆ. ನೆಕ್ಕುದಂದ್ರೆ ನಾಲಿಗೆಯಿಂದ ಕುಡಿತವೆ, ಆದ್ರೆ ಸಸ್ಯಾಹಾರ ಪ್ರಾಣಿಗಳು ನೀರನ್ನು ಹೀರಿಕೊಂಡು ಕುಡಿತವೆ. ಒಂಟೆ ಈ ತರ ಈ ಆನೆ ಅದು ಸಸ್ಯಾಹಾರಿ ಮತ್ತು ಮಾಂಸಾಹಾರ ಜೀವಿಗಳಿಗೆ ಇರುವ ಡಿಫರೆನ್ಸ್ ಇದು. ಆದ್ರಿಂದ ಮನುಷ್ಯನ ಈ ದೇಹ ಪ್ರಕೃತಿ, ದೇಹ ರಚನೆ ಮಾಂಸಾಹಾರಕ್ಕೆ ಮಾಡಿದ್ದು ಅಲ್ವೇ ಅಲ್ಲ. ನೀವು ಮಾಂಸಾಹಾರ ಸೇವಿಸ್ಲೇಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಒಂಟೆ, ಕುದುರೆ, ಆನೆ, ಹಸುಗಳ ತರಹ ನಾವು ಕೂಡ ಸಸ್ಯಾಹಾರಿಗಳಾಗ್ಲೇಬೇಕು, ಹುಲಿಯಂತೆ ಮಾಂಸಾಹಾರಿ ಆಗ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಗುರುಗಳು ಹೇಳ್ತಾರೆ, ದೇವರು ಎಲ್ಲಾ ಕಡೆ ಇದ್ದಾರೆ, ಪ್ರಾಣಿಗಳಲ್ಲಿ ಇದ್ದಾರೆ, ಪಕ್ಷಿಗಳಲ್ಲಿ ಇದ್ದಾರೆ, ಮೀನುಗಳಲ್ಲೂ ಇದ್ದಾರೆ. ನೀವು ಅವುಗಳನ್ನು ಕೊಲ್ಲುವುದು ಅಂದರೆ ದೇವರನ್ನು ಕೊಲ್ಲಿಕ್ಕೆ ಟ್ರೈ ಮಾಡಿದಂಗೆ. ನೀವು ಅವುಗಳಿಗೆ ಹಾನಿ ಮಾಡುವುದೆಂದ್ರೆ ದೇವರಿಗೆ ಹಾನಿ ಮಾಡ್ತಾ ಇದ್ದೀರಿ ಅಂತ ಆಯ್ತು. ಒಂದು ಮೀನು ಸಂತೋಷವಾಗಿ ನೀರಲ್ಲಿ ಕಾಲ ಕಳ್ಕೊಂಡು ಆಟ ಆಡ್ಕೊಂಡು ಇರುವಾಗ ನೀವು ಅದನ್ನು ನೀರಿನಿಂದ ಹೊರಕ್ಕೆ ತೆಗೆದಿರಿ ಎಂದಾದ್ರೆ ನೀವು ಅದರ ಜೀವನದಲ್ಲಿ ಇಂಟರ್ಫಿಯರ್ ಆದಂಗೆ, ಹಸ್ತಕ್ಷೇಪ ಮಾಡಿದಂಗೆ. ಆ ತರ ಮಾಡೋದು ಸರಿಯಲ್ಲ. ನೀವು ಅಂದ್ರೆ ಅರ್ಥ ಏನು? ಆ ಮೀನಲ್ಲೂ ದೇವರಿದ್ದಾರೆ. ಮೀನಿಗೆ ನಾವು ಏನೋ ಒಂದು ಇಂಟರ್ಫಿಯರೆನ್ಸ್, ಏನೋ ಒಂದು ಹಾನಿ ಮಾಡ್ಲಿಕ್ಕೆ ಅದರ ಜೀವನದಲ್ಲಿ ನಾವು ಹಸ್ತಕ್ಷೇಪ ಮಾಡಿದ್ರೆ ದೇವರ ಜೀವನದಲ್ಲೂ ಹಸ್ತಕ್ಷೇಪ ಮಾಡಿದಂಗೆ. ಅಂದ್ರೆ ಆ ತರ ನೀವು ಅಂದ್ಕೊಳ್ಳುವಾಗ ನೀವು ದೇವರು ಎಂಬುದು ಹೇಳ್ತಾರಲ್ಲ, ಅದ್ ಹೆಂಗಾಗತ್ತೆ? ನೀವು ಸಾಧ್ಯ ಇದೆಯಾ? ನೀವು ಅದಕ್ಕೆ ಅರ್ಹತೆ ಇದೆಯಾ ನಿಮ್ಗೆ ಅಂತ ಕೇಳ್ತಾರೆ. ಪ್ರಾಣಿಗಳು ತಮ್ಮ ಜೀವನವನ್ನು ಉಳಿಸಲು ಹೋರಾಡ್ತವಂತೆ. ಅವ್ರಿಗೊಂದು ಜೀವವನ್ನು ಉಳಿಸಲು, ಜೀವನ ಅಲ್ಲ, ಪ್ರಾಣಿಗಳು ಏನ್ ಮಾಡ್ತವೆ, ಒಂದು ಜೀವ ಉಳಿಸ್ಬೇಕಾದ್ರೆ ಹೋರಾಡ್ತವೆ. ಅಂದ್ರೆ ಅಲ್ಲಿ ಏನಂದ್ರೆ ಒಂಥರ ಚೈನ್ ಅಂತ ಹೇಳ್ತಾರೆ. ಒಂದು ಪ್ರಾಣಿ ಅದರ ಆಹಾರಕ್ಕಾಗಿ ಇನ್ನೊಂದನ್ನು ತಿಂದ್ರೆ ಇನ್ನೊಂದು ಮತ್ತೊಂದನ್ನು ತಿಂತದೆ, ಮತ್ತೊಂದನ್ನು ತಿಂತದೆ. ಅವುಗಳು ಇಡೀ ಜೀವನವನ್ನು ನಡೆಸ್ಲಿಕ್ಕೇನೆ ಹೆದರಿ ಜೀವನವನ್ನು ನಡೆಸ್ತಾ ಇದ್ದವೆ. ತಮ್ಮ ಜೀವನವನ್ನು ಉಳಿಸ್ಕೊಳ್ಲಿಕ್ಕೆ ಹೋರಾಟ ಮಾಡ್ಕೊಂಡು ಜೀವನವನ್ನು ನಡೆಸ್ತದೆ. ಅವುಗಳನ್ನು ಕೊಂದು ತಿನ್ನುವುದು ಅತ್ಯಂತ ದೊಡ್ಡ ಹಿಂಸೆ ಅಂತ ಹೇಳ್ತಾರೆ. ನಮಗೆ ಆಹಾರಕ್ಕಾಗಿ ಪ್ರಕೃತಿಯಲ್ಲಿ ಅನೇಕ ಆಯ್ಕೆ ಇದೆ. ನಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ ಪ್ರಕೃತಿಯಲ್ಲಿ. ಅದನ್ ಬಿಟ್ಟು ನಾವು ಅವುಗಳ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ. ಇದರ ಮೂಲಕ ನೀವು ಕಾನೂನನ್ನು, ಅಂದ್ರೆ ಈ ಪರಿಸರದ ಒಂದು ಕಾನೂನು ಅಂತ ಇರುತ್ತೆ. ಆದ್ರೆ ಅದೇ ನೋಡಿ, ಆ ಚೈನ್ ಇದೆ ಹೇಳಿದಲ್ಲ, ಆ ಚೈನ್ ಅಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಆಹಾರಕ್ಕೋಸ್ಕರ ಕೊಲ್ತದೆ, ಯಾಕೆಂದ್ರೆ ಅದಕ್ಕೆ ಬೇರೆ ಆಹಾರ ಇಲ್ಲ. ಅದು ಓಕೆ, ಅದು ಪ್ರಕೃತಿಯ ನಿಯಮ ಉಲ್ಲಂಘನೆ ಆಗಲ್ಲ. ಆದ್ರೆ ನಾವು ಸಸ್ಯಾಹಾರಿಗಳಾದವರು ಮನುಷ್ಯರು ಮಾಂಸಾಹಾರಕ್ಕೋಸ್ಕರ ಪ್ರಾಣಿಗಳನ್ನು ಕೊಲ್ಲುವುದು ಅದೊಂದು ಉಲ್ಲಂಘನೆ ಆಗತ್ತೆ, ಕಾನೂನನ್ನು ಉಲ್ಲಂಘನೆ ಮಾಡಿದಂತಾಗತ್ತೆ ಅಂತ. ಈಗ ಗುರುಗಳು ಹೇಳ್ತಾರೆ, ಭಾರತದಲ್ಲಿ ಹುಟ್ಟಿದ ಜನರು ಮಾಂಸಾಹಾರವನ್ನು ಸೇವಿಸ್ತಾರೆ,
ಪ್ರಾಣಿಗಳನ್ನು ಸಾಯಿಸ್ತಾರೆ ಎಂಬುದನ್ನು ಕೇಳಲು ನೋಡುವುದು ಕೂಡ ಘೋರ ಅಂತ ಅನಿಸ್ತಾ ಇದೆ ನಂಗೆ. ಅದೊಂದು ತುಂಬಾ ಘೋರವಾದ ವಿಷಯ. ಇದು ನಿಜವಾದ ಭಾರತ ಅಲ್ಲ, ಇದು ನಿಜವಾದ ಪ್ರಪಂಚವಲ್ಲ, ಇದು ಮಾನವೀಯತೆಯ ಲಕ್ಷಣವೇ ಅಲ್ಲ. ನಿಮಗೆ ಒಂದು ಜೀವವನ್ನು ತೆಗೆಯುವ ಹಕ್ಕು ಇಲ್ಲವೇ ಇಲ್ಲ. ಇದನ್ನು ನೀವು ಮೀರಿದಿರಿ ಎಂದಾದರೆ ಅಥವಾ ಉಲ್ಲಂಘಿಸಿದಿರಿ ಎಂದಾದರೆ ನಿಮ್ಮ ಜೀವವು ಕೂಡ ಇದೇ ರೀತಿ ಅಂತ್ಯವಾಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳ್ತೀರಾ? ವೈರಸ್, ಬ್ಯಾಕ್ಟೀರಿಯಾಗಳಂತ ರೋಗಾಣುಗಳು ನಿಮ್ಮನ್ನು ಕಾಡದೇ ಇರುವುದಿಲ್ಲ. ಈಗ ಉದಾಹರಣೆಗೆ ಕೊರೋನಾ ಯಾವ ತರ ನಿಮ್ಗೆ ಎಫೆಕ್ಟ್ ಮಾಡಿತ್ತು ಅಂತ ಎಕ್ಸಾಂಪಲ್ ಕೊಡ್ತಾರೆ. ಆದ್ರಿಂದ ಕಾನೂನು ಎಲ್ಲರಿಗೂ ಒಂದೇ. ನೀವು ನಿರ್ದಾಕ್ಷಿಣ್ಯವಾಗಿ ಪ್ರಾಣಿ ಪಕ್ಷಿಗಳನ್ನು ಮೀನುಗಳನ್ನು ಸಾಯಿಸ್ತೀರಿ ಅಂತಾದ್ರೆ ನಿಮ್ಮ ಅಂತ್ಯವು ಇದೇ ರೀತಿ ಆಗ್ತದೆ. ಅದು ಆಗುದ್ರಲ್ಲಿ ಈ ಸಂಶಯವೇ ಇಲ್ಲ. ಏಟಿಗೆ ಇದಿರೇಟು ಅಂತ ಹೇಳ್ತಾರಲ್ಲ, ಹಾಗೇನೆ ಕರ್ಮ ವಾಪಸ್ ನಿಮ್ಗೆನೆ ಬರುತ್ತೆ. ಪ್ರತಿಯೊಂದು ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿಗೆ ಕೂಡ ಈ ಬದುಕುವ ಹಕ್ಕಿದೆ. ಅವುಗಳ ಪ್ರಾಣವನ್ನು ತೆಗೆಯಲು ನಾವು ಯಾರು? ಅದು ಪ್ರಕೃತಿಗೆ ವಿರುದ್ಧವಾಗಿ ಮಾಡುವ ಅಪರಾಧ ಮತ್ತು ಇಡೀ ಪ್ರಾಣಿ ಸಂಕುಲಕ್ಕೆ ಮಾಡುವ ದೊಡ್ಡ ದ್ರೋಹ. ಇನ್ನೊಂದ್ ಕಡೆ ಹೇಳ್ತಾರೆ ಗುರುಗಳು, ನೀವು ಪ್ರಾಣಿಗಳನ್ನು ಕೊಂದು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಪ್ರಾಣಿಗಳನ್ನು ಸಾಯಿಸುವಿರಿ ಎಂದಾದರೆ ಆಧ್ಯಾತ್ಮಿಕತೆಗೆ ಬರಲು ಸಾಧ್ಯವೇ ಇಲ್ಲ. ನೀವು ಧ್ಯಾನಸ್ಥರಾಗ್ಲಿಕ್ಕಾಗಲ್ಲ. ಆಧ್ಯಾತ್ಮಿಕತೆಗೆ ಬರುವುದಂದ್ರೆ ಧ್ಯಾನಸ್ಥರಾಗ್ಲಿಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಈ ಧ್ಯಾನ ನಿಮ್ಗೆ ಘಟಿಸುವುದೇ ಇಲ್ಲ. ನೀವು ಧ್ಯಾನ ಎಂಬ ಅತ್ಯದ್ಭುತವಾದ ವಿಷಯವನ್ನೇ ಕಳ್ಕೊಳ್ತೀರಿ. ಧ್ಯಾನ ಎಂಬುದು ನಿಮ್ಗೆ ಘಟಿಸುವುದು ಇಲ್ಲ. ಈ ತರದ ಧ್ಯಾನದಲ್ಲಿ ಆಗುವ ಅನುಭವಗಳು ಅಂಥದ್ದನ್ನೆಲ್ಲ ನೀವು ಬಿಡ್ತೀರಿ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನೀವು ಪ್ರಾಣಿಗಳನ್ನು ಸಾಯಿಸುವುದು ಅಂತ ಹೇಳ್ತಾರೆ. ನೀವು ಸಸ್ಯಾಹಾರಿಗಳಾಗಲೇಬೇಕು. ಇದು ನಂಗೋಸ್ಕರ ಅಲ್ಲ. ನೀವು ಸಸ್ಯಾಹಾರಿಗಳಾಗಿ, ಇದು ನಂಗೋಸ್ಕರ ಅಲ್ಲ, ನಿಮ್ಗೋಸ್ಕರ ಮಾತ್ರ ನೀವು ಸಸ್ಯಾಹಾರಿ ಆಗ್ಬೇಕು. ಸಸ್ಯಜನ್ಯವಾದ ಆಹಾರವನ್ನು ನಿಮಗಾಗಿ ಸೇವಿಸಿ. ಪ್ರಾಣಿಜನ್ಯ ಆಹಾರವು ಆಹಾರವೇ ಅಲ್ಲ, ಅದು ಒಂದು ವಿಷವಿದ್ದಂತೆ. ಅದು ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಮೂಲಭೂತ ಕೆಟ್ಟ ವಿಷಯ. ಇದು ಭಾರತದಲ್ಲಿ, ಪಾಕಿಸ್ತಾನದಲ್ಲಿ, ಅಮೆರಿಕದಲ್ಲಿ, ಚೈನಾದಲ್ಲಿ ಎಲ್ಲ ಕಡೆನೂ ಇದೇ ರೀತಿ ನಡೀತಾ ಇದೆ. ಇನ್ನು ಮುಂದೆ ಪ್ರಾಣಿ ಪಕ್ಷಿ ಮೀನುಗಳ ಹತ್ಯೆ ಬೇಡ. ಕೇವಲ ಸಸ್ಯ ಆಧಾರಿತ ಆಹಾರವನ್ನೇ ತಿನ್ನಿ, ಹಣ್ಣು ತರಕಾರಿಗಳನ್ನೇ ತಿನ್ನಿ ಅಂತ ಹೇಳ್ತಾರೆ. ಈಗ ನಾನೊಂಚೂರು ಈ ಸಸ್ಯಾಹಾರ ನಮ್ಗೆ ಯಾವ ತರ ಉಪಯೋಗ ಆಗತ್ತೆ, ಇಷ್ಟು ಮಹತ್ವಪೂರ್ಣವಾದ ಸಸ್ಯಾಹಾರ ನಮಗೆ ಹೇಗೆ ಪೂರಕ ಆಗಿದೆ ಅಂತ ಒಂಚೂರು ಹೇಳ್ತಾ ಇದ್ದೀನಿ. ಸಸ್ಯಾಹಾರ ಕೇವಲ ಸಂಪ್ರದಾಯವಲ್ಲ, ಅದು ಪ್ರಕೃತಿಯೊಂದಿಗೆ ಸಮತೋಲನದಲ್ಲಿ ಬದುಕುವ ಒಂದು ವಿವೇಚನಾಪೂರ್ಣ ಮಾರ್ಗ. ಇದು ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳಷ್ಟು ರೀತಿಯಲ್ಲಿ ಸಹಕಾರಿಯಾಗಿದೆ. ಏನಂದ್ರೆ ಸಸ್ಯಾಹಾರದಿಂದ ದೈಹಿಕ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಅಂದ್ರೆ ಈ ಕೊಲೆಸ್ಟ್ರಾಲ್, ಬಿಪಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಕಾರಿಯಾಗುತ್ತೆ. ಸಸ್ಯಾಹಾರವು ತೂಕ ನಿರ್ವಹಣೆಯಲ್ಲಿ ಉತ್ತಮ. ವಿಟಮಿನ್, ಮಿನರಲ್, ಆಂಟಿ ಆಕ್ಸಿಡೆಂಟ್ ಹೇರಳವಾಗಿ ಇದರಲ್ಲಿ ಸಿಗುತ್ತೆ. ಆದ್ರೆ ಸಸ್ಯಾಹಾರವು ಮನುಷ್ಯನಲ್ಲಿ ಸಾತ್ವಿಕ ಭಾವನೆಯನ್ನು ಹೆಚ್ಚುತ್ತದೆ. ಇದರಿಂದ ಮನಸ್ಸು ಯಾವಾಗಲೂ ಶಾಂತವಾಗಿ ಮತ್ತು ಒತ್ತಡರಹಿತವಾಗಿರುತ್ತದೆ. ಇದು ಧ್ಯಾನಕ್ಕೆ ಪೂರಕ. ದೇಹದಲ್ಲಿ ಆಲಸ್ಯ ಕಡಿಮೆಯಾಗಿ ಏಕಾಗ್ರತೆ, ಉತ್ಸಾಹ ಹೆಚ್ಚುತ್ತೆ. ಪರಿಸರ ದೃಷ್ಟಿಕೋನದಿಂದ ನೋಡಿದಾಗ ಯಾವ ತರ ಅಂದ್ರೆ ನೀರಿನ ಉಳಿತಾಯ. ಸಸ್ಯಾಹಾರದಿಂದ ನೀರಿನ ಉಳಿತಾಯ ಆಗ್ತದೆ. ಇಲ್ಲಿ 1 kg ಧಾನ್ಯ ಬೆಳೀಲಿಕ್ಕೆ 1,500 ಲೀಟರ್ ನೀರು ಬೇಕು ಅಂತ ಹೇಳ್ತಾರೆ ಎಕ್ಸಾಂಪಲ್ ಅಲ್ಲಿ. ಅದೇ 1 kg ಗೋಮಾಂಸ ಉತ್ಪಾದನೆ ಮಾಡ್ಲಿಕ್ಕೆ 15,000 ಲೀಟರ್ ನೀರು ಬೇಕಂತೆ. ಹಾಗಾದ್ರೆ ನೀರಿನ ವೆಚ್ಚ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಈ ಮಾಂಸಾಹಾರ ಸೇವನೆಯಿಂದ ಅಂತ ಹೇಳಿದ್ದಾರೆ. ಅದೇ ಜಗತ್ತಿನಲ್ಲಿ ಈಗ 1 kg ಗೋಮಾಂಸ ಬೆಳೆಯಲು 15,000 ಲೀಟರ್ ಪ್ರಾಣಿ ಸಾಕಣೆಯಿಂದ ಅರಣ್ಯ ಕೂಡ ನಾಶವಾಗ್ತದೆ ಅಂತ ಹೇಳ್ತಾರೆ. ಈ ಒಂದು ಜಾಗದಲ್ಲಿ ಒಂದ್ ಪ್ರಾಣಿಗಳನ್ನು ಸಾಕ್ತಿವಿ ಅಂತ ಅಂದ್ರೆ ಅದೇ ಜಾಗದಲ್ಲಿ ಒಂದ್ ಸ್ವಲ್ಪ ಸಸ್ಯಾಹಾರ ಬೆಳೆ ಏನಾದ್ರೂ ಬೆಳೆದ್ರೆ ಅದು ಎಷ್ಟೋ ಜನರಿಗೆ ಆಹಾರವಾಗಬಹುದು. ಅದೇ ತರ ಸಸ್ಯಾಹಾರದಿಂದ ಕಾಡುಗಳ ನಾಶ ಆಗ್ತದೆ.
ಇದೇ ನಾವು ನೈತಿಕ ದೃಷ್ಟಿಕೋನದಿಂದ ನೋಡಿದ್ರೆ ಬದುಕಿ ಮತ್ತು ಬದುಕಲು ಬಿಡಿ ಅಂತ ಹೇಳ್ತಾರೆ. ಜೀವಿಸಲು ಬಿಡಿ ಅಂತ ಎಂಬ ತತ್ವದಂತೆ ಪ್ರತಿಯೊಂದು ಜೀವಿಯು ಬದುಕಲು ಇಷ್ಟಪಡುತ್ತದೆ. ಆಹಾರಕ್ಕಾಗಿ ಜೀವಿಯೊಂದನ್ನು ಕೊಲ್ಲುವುದು ನೈತಿಕವಾಗಿ ಎಷ್ಟು ಸರಿ ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಪ್ರಾಣಿಗಳು ಈ ನೋವಿನ ಅನುಭವ ಹೆಂಗಾಗುತ್ತೆ ಅಂದ್ರೆ, ಪ್ರಾಣಿಗಳಿಗೂ ನರಮಂಡಲವಿದ್ದು ಅವುಗಳಿಗೂ ಭಯ, ನೋವು ಮತ್ತು ಮಮಕಾರದ ಸಂವೇದನೆಗಳಿವೆ. ಅವುಗಳಿಗೆ ಸಹ ಭಯ ಆಗುತ್ತೆ, ನೋವಾಗುತ್ತೆ, ಪ್ರೀತಿ ಇರುತ್ತೆ ಅವುಗಳಲ್ಲೂ ಕೂಡ ನರಮಂಡಲ ವ್ಯವಸ್ಥೆ ಇದೆ. ಇಂತಹ ಅರಿವು ಇರುವ ಜೀವಿಗಳನ್ನು ನಾವು ಆಹಾರಕ್ಕಾಗಿ ಬಳಸುವುದು ಎಷ್ಟು ಸಮಂಜಸ ಅಂದ್ರೆ, ಅವುಗಳಿಗೆ ನೋವು ಮಾಡಿದಾಗ, ಅವುಗಳನ್ನು ಕತ್ತರಿಸಿದಾಗ ಅವುಗಳಿಗೆ ಆ ಒಂದು ವಾತಾವರಣವೇ ಫುಲ್ ಭಯದಿಂದ ತುಂಬಿರುತ್ತಂತೆ. ಆ ಆ ಭಯದಿಂದಾಗಿ ಆ ಪ್ರಾಣಿಯಲ್ಲಿನೇ ಫುಲ್ಲು ಪ್ರಾಣಿಯ ಇದು ಆಹಾರ ಮಾಂಸವೇ ಫುಲ್ಲು ವಿಷಮಯವಾಗ್ತದೆ. ಅಂತಹ ವಿಷಮಯವಾದ ಆಹಾರವನ್ನು ಸೇವಿಸಿದಾಗ ಮನುಷ್ಯನ ದೇಹ ಪ್ರಕೃತಿ ಹೇಗಾಗಬಹುದು ಅಂತ. ಅದೇ ತರ ಈ ಒಂದು ಪ್ರಾಣಿಯನ್ನು ಸಾಯಿಸುವಾಗ ಉಳಿದ ಪ್ರಾಣಿಗಳೆಲ್ಲ ಅವುಗಳಿಗೆಲ್ಲ ಗ್ರೂಪ್ ಕಾನ್ಶಿಯಸ್ ಇರುತ್ತಂತೆ. ಉಳಿದ ಪ್ರಾಣಿಗಳಿಗೆಲ್ಲ ಎಷ್ಟು ಭಯದಿಂದ ಅವುಗಳು ಬರ್ತವೆ ಅಂದ್ರೆ, ಅಯ್ಯೋ ನಮ್ಮನ್ನು ಯಾವಾಗ ಸಾಯಿಸ್ತಾರೆ ಅಂತ ಯಾವಾಗಲೂ ಭಯದ ಒಂದು ವಾತಾವರಣವೇ ಇರುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ, ಭೂಮಿಯಲ್ಲಿ ಆ ಫ್ರೀಕ್ವೆನ್ಸಿ ಆ ವಾತಾವರಣದಲ್ಲಿ ಲೋ ಫ್ರೀಕ್ವೆನ್ಸಿ ಉಂಟಾಗಿ ಭೂಮಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಭೂಮಿ ತಾಯಿಗೆ ಎಷ್ಟು ನೋವು ಉಂಟಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತೆ ಮನುಷ್ಯನಿಗೆ ಬುದ್ಧಿಶಕ್ತಿ ಇರುವುದರಿಂದ ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿ ಕೂಡ ಅವನಿಗೆ ಇರುತ್ತೆ. ಇತರ ಜೀವಿಗಳನ್ನು ಭಕ್ಷಿಸುವುದೆಂದರೆ ಅವುಗಳೊಂದಿಗೆ ಸಾಮರಸ್ಯದಿಂದ ಭಕ್ಷಿಸುವುದಕ್ಕಿಂತ ಅವುಗಳೊಂದಿಗೆ ಸಾಮರಸ್ಯದಿಂದ ಬದುಕಬೇಕು ಎಂಬುದು ಮನುಷ್ಯನ ನೈತಿಕ ಉನ್ನತಿಯನ್ನು ತೋರಿಸುತ್ತದೆ. ನೈತಿಕವಾಗಿ ಯಾವುದೇ ಜೀವಿಗೆ ನೋವು ನೀಡದೆ ಬದುಕುವುದು ಮನಸ್ಸಿಗೆ ಶಾಂತಿ ಹಾಗೂ ತೃಪ್ತಿಯನ್ನು ನೀಡುತ್ತದೆ. ಇದು ನಮ್ಮ ವ್ಯಕ್ತಿತ್ವದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಇಷ್ಟಾದ್ಮೇಲೆ ಈಗ ಸೂರ್ಯನಿಂದ ಈ ಸಸ್ಯಗಳು ಯಾವ ತರ ಶಕ್ತಿ ತಗೊಳ್ತವೆ, ಸೂರ್ಯನಿಂದ ಬರುವ ಶಕ್ತಿಯನ್ನು ಗಿಡ ಮರಗಳು ನೇರವಾಗಿ ಪಡೆಯುತ್ತವೆ. ನಾವು ಸಸ್ಯಗಳನ್ನು ಸೇವಿಸಿದಾಗ ನಮಗೆ ಗರಿಷ್ಠ ಪ್ರಮಾಣದ ಶಕ್ತಿ ಸಿಗುತ್ತದೆ. ಆದರೆ ಪ್ರಾಣಿಗಳನ್ನು ಸೇವಿಸಿದಾಗ ಶಕ್ತಿಯ ಹಂತ ಕ್ರಮೇಣ ಕುಗ್ಗುತ್ತಾ ಹೋಗುತ್ತದೆ, ಕ್ಷೀಣಿಸುತ್ತಾ ಹೋಗುತ್ತದೆ. ದೀರ್ಘಕಾಲದ ಕಾಯಿಲೆಗಳ ತಡೆಗಟ್ಟುವಿಕೆ ಕೂಡ ಸಸ್ಯಾಹಾರದಿಂದ ಸಾಧ್ಯ. ಕೇವಲ ಹೊಟ್ಟೆ ತುಂಬಿಸುವುದಲ್ಲದೆ ಔಷಧಿಯಂತೆ ಕೂಡ ಈ ಸಸ್ಯಾಹಾರವು ಕೆಲಸ ಮಾಡುತ್ತದೆ. ಆಹಾರಕ್ಕಾಗಿ ಆಲೋಚನಾ ಶಕ್ತಿ ಅಂದ್ರೆ ಪ್ರಾಣಶಕ್ತಿ ಮತ್ತು ಮಾನಸಿಕ ಶಕ್ತಿ ಯಾವ ತರ ಇಂಪ್ರೂವ್ ಆಗುತ್ತೆ ಅಂದ್ರೆ, ಆಹಾರಕ್ಕೂ ಆಲೋಚನೆಗೂ ಹತ್ತಿರದ ಸಂಬಂಧವಿದೆ ಎಂಬುದನ್ನು ನಾವು ಆಗ್ಲೇ ಗೊತ್ತಾಗಿದೆ ನಮ್ಗೆ. ಮಾಂಸಾಹಾರ ಜೀರ್ಣವಾಗಲು ಅಧಿಕ ಶಕ್ತಿ ಬೇಕು, ಇದರಿಂದ ಜಡತ್ವ ಉಂಟಾಗುತ್ತದೆ. ಸಸ್ಯಾಹಾರ ಸುಲಭವಾಗಿ ಜೀರ್ಣವಾಗುವುದರಿಂದ ದೇಹ ಮತ್ತು ಮನಸ್ಸು ಸದಾ ಚಟುವಟಿಕೆಯಿಂದ ಕೂಡಿರುತ್ತದೆ. ಹಣ್ಣು ತರಕಾರಿಗಳಲ್ಲಿ ಸೂರ್ಯನ ಶಕ್ತಿ ನೇರವಾಗಿ ಅಡಗುವುದರಿಂದ ನಮ್ಮ ಪ್ರಾಣಶಕ್ತಿಯು ಹೆಚ್ಚಾಗುತ್ತದೆ. ಆಂತರಿಕ ಶಿಸ್ತು ಸಸ್ಯಾಹಾರದ ಆಯ್ಕೆಯು ಅಹಿಂಸೆ ಮತ್ತು ಸಹಬಾಳ್ವೆಯ ತತ್ವವನ್ನು ಆಧರಿಸಿದೆ. ಇದು ವ್ಯಕ್ತಿಯಲ್ಲಿ ತಾಳ್ಮೆ ಮತ್ತು ಕರುಣೆಯನ್ನು ಬೆಳೆಸಲು ಪರೋಕ್ಷವಾಗಿ ಸಹಾಯವಾಗುತ್ತದೆ. ಕರುಣೆ, ಈ ಸಸ್ಯಾಹಾರದಿಂದ ಕರುಣಾ ಒಂದು ನಮ್ಮ ಸ್ವಭಾವ ಜಾಸ್ತಿ ಆಗ್ತದೆ ಅಂತಾರೆ. ಸಸ್ಯಾಹಾರವು ಕೇವಲ ಬದುಕುವ ದಾರಿಯಲ್ಲ, ಅದು ಈ ಭೂಮಿಯನ್ನು, ಅದರ ಜೀವರಾಶಿಯನ್ನು ಗೌರವಿಸುವ ಒಂದು ಕೃತಜ್ಞತಾ ಭಾವ. ಅದು ಕೇವಲ ವೈಯಕ್ತಿಕ ಆಯ್ಕೆಯಾಗಿ ಉಳಿಯದೆ ಭೂಮಿಯ ಉಳಿವಿನ ಪ್ರಶ್ನೆಯೂ ಆಗುತ್ತದೆ ಅಂತ ಹೇಳ್ತಾರೆ. ಆದ್ರಿಂದ ನೀವು ಸಸ್ಯಾಹಾರಿಗಳಾಗಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ನೀವು ಧ್ಯಾನ ಮಾಡಿ. ಎಲ್ರಿಗೂ ಇರುವುದೇ ಒಂದೇ ಒಂದು ಸತ್ಯ, ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ ಮತ್ತು ಸತ್ಯವೂ ಒಂದೇ. ನನಗೆ ಯಾವುದು ಒಳ್ಳೆಯದೆ ಅದು ಇಡೀ ಜಗತ್ತಿಗೆ ಒಳ್ಳೆಯದು. ನಾನು ಒಂದು ಮದ್ಯಪಾನ ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಅದು ಇಡೀ ನಿಮಗೂ ಸಹ ಒಳ್ಳೆಯದಲ್ಲ, ಇಡೀ ಜಗತ್ತಿಗೂ ಒಳ್ಳೆಯದಲ್ಲ. ನನ್ನ ಲಿವರ್ ಹಾಳಾಗುದಾದ್ರೆ ನಿಮ್ಮ ಲಿವರೂ ಹಾಳಾಗುತ್ತದೆ. ಲಿವರ್ ಅಂದ್ರೆ ಎಲ್ರಿಗೂ ಲಿವರೇ, ಮದ್ಯವೆಂದರೆ ಎಲ್ಲೆಡೆ ಮದ್ಯವೇ ಅಂತ ಹೇಳಿ ಗುರುಗಳು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಖಂಡಿತ ಈಗ ನಮಗೆ ಏನು ರೂಲು ಅದು ಎಲ್ರಿಗೂ ಅಪ್ಲೈ ಆಗ್ತದೆ. ಸಸ್ಯಾಹಾರ ಎಲ್ರಿಗೂ ಅಪ್ಲೈ ಆಗ್ತದೆ, ಒಳ್ಳೇದು ಅಂತ ಹೇಳುದು ಎಲ್ರಿಗೂ ಅಪ್ಲೈ ಆಗ್ತದೆ. ಮಾಂಸ ತಿನ್ಬಾರ್ದು, ಮಾಂಸಾಹಾರಿಗಳ
ನಾವು ಮಾಂಸಾಹಾರಿಗಳು ಅಲ್ವೇ ಅಲ್ಲ ಎಂಬುದು ಇಡೀ ಮಾನವ ಕುಲಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ. ಅದೇ ತರ ಧ್ಯಾನವೆಂದರೆ ಎಲ್ಲೆಡೆ ಧ್ಯಾನವೇ. ಸಸ್ಯಾಹಾರಿ ಆಗುವುದೆಂದರೆ ಎಲ್ಲೆಡೆಯೂ ಸಸ್ಯಾಹಾರಿ ಆಗುವುದೇ. ಒಂದು ಪ್ರಾಣಿಯ ಜೀವ ತೆಗೆಯಲು ನಿಮಗೆ ಹೇಗೆ ಹಕ್ಕು ಇರುತ್ತದೆ? ಆ ಹಕ್ಕನ್ನು ನಿಮಗೆ ಯಾರು ಹೇಳಿದ್ರು? ಯಾರು ಕೊಟ್ರು ನಿಮ್ಗೆ ಹಕ್ಕು? ನೀವು ಒಂದು ಪ್ರಾಣಿಯನ್ನು ತಿನ್ನಬಹುದು ಎಂದಾದ್ರೆ ನಾನ್ ಕೂಡ ನಿಮ್ಮನ್ನು ತಿನ್ಬಹುದು. ಆಗ ಏನಾಗುತ್ತದೆ? ಇದು ಕಾಡು ಪ್ರಾಣಿಗಳ ಜಗತ್ತಾಗುತ್ತದೆ. ಇದು ಕಾಡು ಪ್ರಾಣಿಗಳ ಸಾಮ್ರಾಜ್ಯ ಆಗ್ತದೆ. ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ತಿನ್ನುತ್ತೆ ಅಂದ್ರೆ ಅದು ಕಾಡಿನ ಜಗತ್ತೇ ಆಗುತ್ತದೆ, ಮನುಷ್ಯರ ಜಗತ್ತು ಅಲ್ಲ. ಪರಸ್ಪರ ಸಹಾಯ ಮಾಡುವುದು ಅಂದ್ರೆ ನಿಮಗೆ ನಾನು, ನನಗೆ ನೀವು, ನೀವು ನನಗೆ ಸಹಾಯ ಮಾಡ್ಬೇಕು, ನಾನು ನಿಮಗೆ ಸಹಾಯ ಮಾಡ್ಬೇಕು. ಇದು ಮನುಷ್ಯರ ಜಗತ್ತು. ಹಾಗಾದ್ರೆ ನಾವು ಯಾವ ಜಗತ್ತಿನಲ್ಲಿ ಬದುಕ್ತಿದ್ದೀವಿ? ಮನುಷ್ಯರ ಜಗತ್ತಲ್ಲಿ ಖಂಡಿತ ಅಲ್ಲ. ನಾವು ಪ್ರಾಣಿಗಳ ಜಗತ್ತಲ್ಲಿ ಕಾಡು ಕಾಡು ಮನುಷ್ಯರ ತರ ಕಾಡಿನಲ್ಲಿ ಬದುಕದಂಗೆ ಆಗತ್ತೆ. ಕಾಡು ಪ್ರಾಣಿಗಳ ಲೋಕದಲ್ಲೋ ಅಥವಾ ಮನುಷ್ಯರ ಲೋಕದಲ್ಲೋ ನಾವು ಈಗ ಬದುಕ್ತಾ ಇರೋದು. ನಾನು ನಿಮ್ಮನ್ನು ಕಡಿದು ತಿನ್ನುವುದು, ನೀವು ನನ್ನನ್ನು ಕಡಿದು ತಿನ್ನುವುದು, ಅದು ಸರಿಯಾ? ನನಗೂ ನಿಮಗೂ ಇಬ್ಬರಿಗೂ ಬದುಕುವ ಹಕ್ಕಿದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಮೀನಿಗೂ ಬದುಕುವ ಹಕ್ಕಿದೆ. ಅದನ್ನು ನೀವು ಹೇಗೆ ಕಿತ್ತುಕೊಳ್ಳುತ್ತೀರಿ ಅಂತ ಹೇಳಿ ಗುರುಗಳು ಕಠೋರವಾಗಿ ಕಟು ಸತ್ಯವನ್ನು ಹೇಳ್ತಾ ಇದ್ದಾರೆ. ನೀವು ಇತರ ಪ್ರಾಣಿಗಳ ಜೀವವನ್ನು ಅಪಾಯಕ್ಕೆ ದೂಡಿದರೆ ಪ್ರಕೃತಿಯು ನಿಮ್ಮ ಪ್ರಾಣವನ್ನು ಕಿತ್ತುಕೊಳ್ಳುತ್ತದೆ. ಕೊರೋನಾ ಯಾಕೆ ಬಂತು? ಏನ್ ಕಾರಣ ಅದಕ್ಕೆ? ಈ ಸೃಷ್ಟಿಯಲ್ಲಿ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತದೆ. ಆ ಕಾರಣ ಹುಡುಕಿ ತನಿಖೆ ಮಾಡಿ ಜನರು ಏಕೆ ರೋಗಿಗಳಾಗುತ್ತಿದ್ದಾರೆ, ಏಕೆ ಅಸ್ವಸ್ಥರಾಗಿದ್ದಾರೆ ಮತ್ತು ದುಃಖಿತರಾಗಿದ್ದಾರೆ, ಇದಕ್ಕೆಲ್ಲಕ್ಕೂ ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ ಅಂತಾರೆ ಗುರುಗಳು. ಈ ಸಸ್ಯಾಹಾರವು ನೇರವಾಗಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಸಂಬಂಧಿಸಿದೆ. ನೀವು ಪ್ರಾಣಿಗಳಿಗೆ ಕ್ರೂರಿಯಾಗಿದ್ದರೆ, ಅವುಗಳನ್ನು ಭಯಭೀತಗೊಳಿಸುತ್ತಿದ್ದರೆ ಈ ಮನುಷ್ಕುಲವು ಸಂತೋಷವಾಗಿರಲು ಹೇಗೆ ಸಾಧ್ಯ? ಆಧ್ಯಾತ್ಮಿಕ ಕಥೆಯಲ್ಲಿ ಅಥವಾ ಮಾನವೀಯತೆಯಲ್ಲಿ ಮೂಲಭೂತವಾದ ವಿಷಯ ಏನೆಂದರೆ ನೀವು ಇತರ ಜೀವಿಗಳಿಗೆ ಹಾನಿ ಮಾಡಬಾರದು. ನೀವು ಹಾನಿ ಮಾಡಿದರೆ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಅಂತ ಪದೇ ಪದೇ ಗುರುಗಳು ಹೇಳ್ತಾರೆ. ಕರ್ಮವು ಬೂಮ್ರಾಂಗ್ ಅಂದ್ರೆ ವಾಪಸ್ ಹೊಡೆಯುತ್ತದೆ. ಒಂದು ಬಾಣ ನಿಮ್ಗೆ ವಾಪಸ್ ಹೆಂಗ್ ಬರುತ್ತೆ, ಅದೇ ತರ ನಿಮ್ಗೆ ಕರ್ಮ ಕೂಡ ಬರುತ್ತೆ. ಅದು ನಿಮಗೆ ಏಟು ನೀಡಿಯೇ ನೀಡುತ್ತದೆ. ಪ್ರಾಣಿಗಳು ನಿಮ್ಮನ್ನು ಕೊಲ್ಲಲು ಬರ್ತಾ ಇದ್ರೆ ನೀವು ಅದನ್ನು ಕೊಲ್ಬಹುದು. ನಿಮ್ಗನ್ನು ಹುಲಿ ಕೊಲ್ಲಿಕ್ಕೆ ನೀವು ಬರ್ತಾ ಉಂಟಂದ್ರೆ ನೀವು ಅದನ್ನು ಸಾಯಿಸಿ. ಆದ್ರೆ ಸಾಧು ಪ್ರಾಣಿಗಳು ಅಂದ್ರೆ ಕುರಿ, ಮೇಕೆ, ಆಡು, ಮೀನು, ಪಕ್ಷಿಗಳು ಇವುಗಳು ನಿಮ್ಗೆ ಏನಾದ್ರೂ ಹಾನಿ ಮಾಡ್ತಾವ? ಇಲ್ಲ. ಅದನ್ನು ನೀವು ಹೆಂಗೆ ಕೊಲ್ಲಿಕ್ಕೆ ಮನಸ್ಸು ಬರ್ತದೆ? ಒಂದು ನೀರಲ್ಲಿ ಮೀನು ಆರಾಮ್ಸೆ ಆಟ ಆಡ್ತಾ ಇದ್ದಾಗ ನೀವು ಅದನ್ನು ಹೆಂಗೆ ನೀರಿನಿಂದ ತೆಗೆದು ಸಾಯಿಸ್ತೀರಿ ಅಂತ ಹೇಳಿ ತುಂಬಾ ಗುರುಗಳು ಭಾವುಕರಾಗಿ ಹೇಳ್ತಾರೆ. ಸಸ್ಯಾಹಾರವು ಧ್ಯಾನದ ಮುಖಾಂತರವೇ ಬರುವುದು ಮತ್ತು ಸಮಾಜದಲ್ಲಿ ಶಾಂತಿ ಸಾಮರಸ್ಯವು ಸಸ್ಯಾಹಾರಿಗಳಿಂದ ಮಾತ್ರ ಸಾಧ್ಯ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ದಾರೆ. ಈ ಧರ್ಮಗಳಲ್ಲಿ ಅತ್ಯುನ್ನತವಾದ ಧರ್ಮ ಅಂದ್ರೆ ಅಹಿಂಸೆ. ಕರ್ಮದ ನಿಯಮ ಅಥವಾ ಕರ್ಮದ ಪ್ರತಿಕ್ರಿಯೆಯ ನಿಯಮ ಜನರಿಗೆ ತಿಳಿದಿಲ್ಲ. ಅಂದ್ರೆ ಈ ಹಿಂಸೆ ಮಾಡೋದ್ರಿಂದ ಕರ್ಮ ಬರುತ್ತೆ. ಈ ಕರ್ಮದ ನಿಯಮ ಅಥವಾ ಪ್ರತಿಕ್ರಿಯೆ ಜನರಿಗೆ ಇನ್ನು ತಿಳಿದಿಲ್ಲ. ಈ ಪ್ರಪಂಚದ ಎಲ್ಲ ಜನರು ಸಸ್ಯಾಹಾರಿಗಳಾಗುವವರೆಗೆ ಈ ನಮ್ಮ ಕಾರ್ಯ ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ನಾವು ಈ ಮಿಷನ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಎಲ್ರಿಗೂ ಸಸ್ಯಾಹಾರ ರ್ಯಾಲಿಗಳ ಮುಖಾಂತರ. ಆಮೇಲೆ ಏನ್ ಮಾಡ್ಬೇಕು ಈ ಸಸ್ಯಾಹಾರಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ಈ ಎಲ್ಲಾ ಜನರನ್ನು, ಇಡೀ ಪ್ರಪಂಚದ ಜನರನ್ನು ನಾವು ಅವರನ್ನು ಪರಿವರ್ತಿಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಯಾವ ಮಿಷನ್ ಕೈಗೊಳ್ಬೇಕು, ಅದು ನಾವು ಕಂಟಿನ್ಯೂಸ್ ನಡೆಯುತ್ತದೆ ಅಂತ ಹೇಳ್ತಾರೆ. ಕಡೆಗೆ ಗುರುಗಳು ಹೇಳ್ತಾರೆ, ಸಸ್ಯಾಹಾರಿಗಳಿಗೆ ಮತ್ತು ವೀಗನ್ಗಳಿಗೆ ನನ್ನ ಧನ್ಯವಾದಗಳು. ಆದರೆ ಪ್ರಾಣಿಗಳನ್ನು ತಿನ್ನುವವರಿಗೆ ಶೂನ್ಯ ಅಂಕಗಳು. ಅವರು ಮೊದಲು ಮಾನವರಾಗ್ಬೇಕು ಅಂತ ಹೇಳ್ತಾರೆ. ಕರ್ಮದ ನಿಯಮ ಹೇಳ್ತಾ ಇದ್ದಾಗ ಗುರುಗಳು ಇನ್ನೊಂದು ಭಗವದ್ಗೀತೆಯ ಶ್ಲೋಕ ಹೇಳ್ತಾರೆ. ಅಂದ್ರೆ ಅಪಿಚೇದಸಿ ಪಾಪೇಭ್ಯ ಪಾಪ ಕೃತ್ತಮಃ ಸರ್ವಂ ಜ್ಞಾನಪ್ಲವೇನ ಇವ ವೃಜಿನಂ ಸಂತರಿಷ್ಯತಿ ಅಂತ ಹೇಳ್ತಾರೆ. ಇದರ ಅರ್ಥ, ಈ ಜ್ಞಾನವೆಂಬ ದೋಣಿಯ ಸಹಾಯದಿಂದ ನೀನು ಎಂತಹ ಘೋರವಾದ ಸಾಗರವನ್ನಾದರೂ ಸುಲಭವಾಗಿ ದಾಟಬಹುದು. ಅಂದ್ರೆ ಜ್ಞಾನ ಸಿಗುವುದು ಈ ಧ್ಯಾನದಿಂದ. ಈ ಜ್ಞಾನವೆಂಬ ಸಾಗರದಲ್ಲಿ ದೋಣಿಯಲ್ಲಿ ನೀನು
ಜ್ಞಾನವೆಂಬ ದೋಣಿಯ ಸಹಾಯದಿಂದ ನೀನು ಎಂತಹ ಘೋರವಾದ ಸಾಗರವನ್ನು ಕೂಡ ದಾಟಬಹುದು ಸುಲಭವಾಗಿ. ಅಂದ್ರೆ ಮನುಷ್ಯ ಎಷ್ಟೇ ತಪ್ಪುಗಳನ್ನು ಮಾಡಿದ್ರೆ ಒಮ್ಮೆ ಆತ್ಮಜ್ಞಾನ ಸಿಕ್ಕಿತು ಅಥವಾ ಸತ್ಯದ ಅರಿವಾಯ್ತು ಅಂತ ಆದಾಗ ಆ ಜ್ಞಾನವು ಅವನನ್ನು ಎಲ್ಲ ಕಲ್ಮಶಗಳಿಂದ ಮುಕ್ತಗೊಳಿಸಿ ಜೀವನದ ಸಾರ್ಥಕತೆಯತ್ತ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾರೆ. ಅರಿವು ಅಂದ್ರೆ ಆತ್ಮಜ್ಞಾನ ಎಂಬುದು ಮನುಷ್ಯನ ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸುವ ದೊಡ್ಡ ಶಕ್ತಿಯಾಗಿದೆ ಎಂಬುದು ಇದರ ಮುಖ್ಯ ಸಂದೇಶ. ಅಂದ್ರೆ ಈ ತರಹ ಜ್ಞಾನ ಬರುವುದು ಧ್ಯಾನದಿಂದ ಮಾತ್ರ ಸಾಧ್ಯ. ನಮ್ಮ ಧ್ಯಾನವು ಕರ್ಮದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಅಥವಾ ಅದನ್ನು ರದ್ದುಗೊಳಿಸುತ್ತದೆ. ಈ ತರ ನೀವು ಜ್ಞಾನ ಸಂಪಾದನೆ ಮಾಡೋದ್ರಿಂದ ನಮ್ಮ ಕರ್ಮದ ಹೊರೆಯು ಕಡಿಮೆ ಆಗ್ತದೆ ಅಥವಾ ಅದು ಕಂಪ್ಲೀಟ್ ನಶಿಸಿ ಹೋಗುತ್ತದೆ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತವು ಮಾನವ ಸಾಮ್ರಾಜ್ಯಕ್ಕೆ ಮಾತ್ರ ಅನ್ವಯವಾಗ್ತದೆ, ಪ್ರಾಣಿ ಸಾಮ್ರಾಜ್ಯಕ್ಕೆ ಇದು ಅನ್ವಯವಾಗುವುದಿಲ್ಲ. ದೇವರು ನಂಗೆ ಹಿಂಗೆ ಮಾಡಿದ್ರು, ನಂಗೆ ದೇವರು ಹಂಗ್ ಮಾಡಿದ್ರು, ಇದರಿಂದಾಗಿ ಅಂತ ಹೇಳಿ ನಾವು ದೇವರನ್ನು ದೂಷಿಸುವ ಬದಲು ಆ ದೇವರು ಎಂಬ ಜಾಗಕ್ಕೆ ನಮ್ಮ ಹಿಂದಿನ ಕರ್ಮ ಅಂತ ನೀವು ಅದಕ್ಕೆ ಬದಲಾಗಿ ಆ ವರ್ಡ್ ಹಾಕಿದ್ರೆ ನಂಗೆ ನನ್ನ ಪೂರ್ವ ಜನ್ಮದ ಕರ್ಮ ನಂಗೆ ಹಿಂಗೆ ಮಾಡಿತು, ನನ್ನ ಹಿಂದಿನ ಕರ್ಮ ಅದರಿಂದಾಗಿ ನಾನು ಹಿಂಗಾದೆ ಅಂತ ಹೇಳಿ ನೀವು ನಿಮ್ಮ ಹಿಂದಿನ ಸ್ಥಿತಿಗೆ ಅಂದ್ರೆ ಈ ನಿಮ್ಮ ಹಿಂದಿನ ಕರ್ಮವೇ ಕಾರಣ ಅಂತ ಹೇಳಿ ಅಂದ್ಕೊಳ್ತೀರಾ. ಮುಂದಿನ ಅಂದ್ರೆ ಭವಿಷ್ಯದ ಸ್ಥಿತಿಗೆ ನೀವು ಈಗಿರುವ ಸ್ಥಿತಿಯೇ ಕಾರಣ. ಅಂದ್ರೆ ಎಲ್ಲಾ ಸ್ಥಿತಿಗಳಿಗೂ ನೀವೇ ಜವಾಬ್ದಾರಿಗಳು. ಇದೇ ಆಧ್ಯಾತ್ಮಿಕ ವಿಜ್ಞಾನವೆಂದರೆ. ಹಾಗಾದ್ರೆ ಯಾರು ಸೃಷ್ಟಿಕರ್ತ? ಈ ಹಿಂದಿನ ಜನ್ಮದಿಂದಾಗಿ ನನಗೆ ಈ ಜನ್ಮದಲ್ಲಿ ಈ ತರ ಆಯ್ತು, ಈ ಜನ್ಮದಲ್ಲಿ ನಾನು ಹೀಗೆ ಮಾಡಿದ್ರೆ ಮುಂದಿನ ಜನ್ಮ ನಂಗೆ ಹಿಂಗ ಆಗಬಹುದು ಅಂತ ಹೇಳಿದಾಗ ನಿಮ್ಮ ಕರ್ಮಗಳ ಸೃಷ್ಟಿ, ನಿಮ್ಮ ಕರ್ಮಗಳ ಪಾಲನೆ, ನಿಮ್ಮ ಕರ್ಮಗಳ ಲಯ ಎಲ್ಲವೂ ಯಾರಿಂದ? ಅಂದ್ರೆ ಬ್ರಹ್ಮ, ವಿಷ್ಣು, ಈಶ್ವರ ಎಲ್ಲ ಯಾರು? ನೀವೇ. ಅಂದ್ರೆ ಸೃಷ್ಟಿಕರ್ತರು ನೀವೇ, ಪಾಲನೆ ಮಾಡುವವರು ನೀವೇ, ಹಾಗೂ ನೀವು ಆ ಕರ್ಮವನ್ನು ನಶಿಸುವವರು ನೀವೇ ಅಂತ ಇಲ್ಲಿ ಹೇಳ್ತಾರೆ. ನೀವು ಯಾವಾಗ ಹೆಚ್ಚಾಗಿ ದೇವರ ಬಗ್ಗೆ ಧಾರ್ಮಿಕತೆಯನ್ನು ಚಿಂತಿಸುತ್ತೀಯೋ ಆಗ ನೀನು ಧಾರ್ಮಿಕತೆಯನ್ನು ಹೊಂದುತ್ತೀ. ನೀ ಯಾವಾಗ ಹೆಚ್ಚಿನ ಕರ್ಮದ ಬಗ್ಗೆ ಚಿಂತಿಸ್ತೀಯೋ ಆಗ ನೀನು ಆಧ್ಯಾತ್ಮಿಕ ವಿಜ್ಞಾನಿ ಆಗ್ತೀಯ. ಅದು ಅಂದರೆ ಅಷ್ಟು ವೈಜ್ಞಾನಿಕವಾಗಿ ನೀವು ಚಿಂತನೆ ಮಾಡಕ್ಕೆ ಶುರು ಮಾಡ್ತೀರಿ ಅಂತ ಹೇಳ್ತಾರೆ. ಈ ಕರ್ಮದ ಇದನ್ನು ಮತ್ತೆ ಹೇಳ್ತಾರೆ ಅಷ್ಟಾವಕ್ರ ಗೀತೆಯಲ್ಲಿ. ಮುಕ್ತಾಭಿಮಾನಿ ಮುಕ್ತೋಹಿ ಬದ್ಧೋ ಬದ್ಧಾಭಿಮಾನಿನ ಕಿಂ ವದಿಂತಹ ಸತ್ಯೇಯಂ ಯಾಮತಿ ಸಾಗತಿರ್ಭವೇತ್. ಅಂದ್ರೆ ಮುಕ್ತಾಭಿಮಾನಿ ಮುಕ್ತೋಹಿ ಅಂದ್ರೆ ಮುಕ್ತಿಯನ್ನು ಬೇಕು ಅಂತ ಅರಸುವವನಿಗೆ ಮುಕ್ತಿ ಸಿಗುತ್ತೆ. ಅಂದ್ರೆ ಮುಕ್ತಿಯ ಬಗ್ಗೆ ಎಲ್ಲಿ ನಂಬಿಕೆ, ನಾನು ಸ್ವತಂತ್ರ ಎಂಬ ನಂಬಿಕೆ ಇದ್ರೆ ಅದನ್ನು ಯಾವಾಗ ಅದನ್ನು ಗಾಢವಾಗಿ ನಂಬ್ತಾನೋ ಆಗ ಅವನಿಗೆ ಮುಕ್ತಿ ಸಿಗುತ್ತೆ, ಅವನು ನಿಜವಾಗಿಯೂ ಮುಕ್ತನಾಗ್ತಾನೆ. ಅಂದ್ರೆ ನಮ್ಮ ಆತ್ಮವು ಬಂಧನಕ್ಕೆ ಒಳಗಾಗಿಲ್ಲ ಅಂತ ಅರ್ಥ. ಆತ್ಮಜ್ಞಾನಿಯಾಗಿದ್ದೀವಿ, ಎನ್ಲೈಟೆಂಡ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ. ನಾನು ಬಂದಿಯಾಗಿದ್ದೇನೆ, ನಾನು ಅಸಹಾಯಕ, ನಾನು ಕರ್ಮದ ಸಂಸಾರ ಬಂಧನದಲ್ಲಿ, ಕರ್ಮದ ಬಂಧನದಲ್ಲಿ ಬಂದಿಯಾಗಿದ್ದೇನೆ ಅಂದ್ರೆ ಅವರು ಅಲ್ಲೇ ಉಳಿತಾರೆ. ಅಂದ್ರೆ ನೀವು ಯಾವ ತರ ಚಿಂತಿಸ್ತೀರಿ, ನೀವು ಯಾವ ತರ ಯೋಚನೆ ಮಾಡ್ತೀರಿ ಅದು ನಿಮ್ಮ ಸ್ಥಿತಿ ಆಗಿರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂತಾರಂದ್ರೆ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ತಿನ್ನಿ ಅಂತ ಇನ್ನೊಂದು ನೆಕ್ಸ್ಟ್ ಅದರಲ್ಲಿ ಬರುತ್ತೆ. ಇದರ ಬಗ್ಗೆ ಕಂಪ್ಲೀಟ್ ತುಂಬಾ ಸೆಷನ್ಸೇ ನಡೆದಿದೆ, ಮಾರ್ನಿಂಗ್ ಸೆಷನ್ಸ್. ಯಾವ ತರ ನಾವು ಆಹಾರವನ್ನು ಸೇವಿಸ್ಬೇಕು, ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಅದೇ ತರ 9 ಸೂತ್ರಗಳನ್ನು ಮೇಡಮ್ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಯುಕ್ತಾಹಾರದ ಬಗ್ಗೆ, ಇದರ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಅದರಲ್ಲಿ ಎಲ್ಲಾನು ಬಂತು, ಆಹಾರ ವಿಹಾರ ಮತ್ತು ಕ್ರಿಯೆಗಳು, ನಮ್ಮ ಕರ್ಮ ಚೇಷ್ಟೆಗಳು. ಯಾರ ಆಹಾರ ವಿಹಾರ ಮತ್ತು ಕರ್ಮಗಳು ಸರಿಯಾಗಿದೆಯೋ ಅವರಿಗೆ ಮಾತ್ರ ಯೋಗವು ಸಿದ್ಧಿಸುತ್ತದೆ ಮತ್ತು ದುಃಖಗಳು ದೂರವಾಗುತ್ತದೆ. ಯುಕ್ತವಾದ ಆಹಾರ ಯಾವುದು? ಸಸ್ಯಾಹಾರ, ಮಾಂಸಾಹಾರವಲ್ಲ. ಸಂಪೂರ್ಣವಾಗಿ ನಾವು ಮಾಂಸಾಹಾರವನ್ನು ನಿಷೇಧಿಸಬೇಕು. ಮಿತಾಹಾರ, ಎಷ್ಟು ಬೇಕೋ ಅಷ್ಟೇ ಸೇವಿಸಬೇಕು.
ಹಸಿವಾದಾಗ ಮಾತ್ರ ತಿನ್ಬೇಕು. ನಿರಾಹಾರ ಅಂದ್ರೆ ಉಪವಾಸ. ಯುಕ್ತ ಆಹಾರ ಮತ್ತು ನಿರಾಹಾರ ಮಿತಾಹಾರದ ನಂತರ ಬರುವುದೇ ನಿರಾಹಾರ. ಇದೆಲ್ಲವನ್ನು ನಾವು ಕಂಪ್ಲೀಟ್ ಆಗಿ ಕಳೆದ ಸೆಷನ್ಸ್ ಅಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಆಚರಣೆ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತೀವಿ. ಹಾಗೆ ಪ್ರಾಣಿಗಳಲ್ಲಿ ಎರಡು ವಿಧ ಇದೆ, ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳು. ಕುದುರೆ ಎಷ್ಟು ಆನೆ, ಕುದುರೆ ಮತ್ತೆ ಇದು ಯಾವುದು ಇದು ಈ ಎತ್ತು ಎಲ್ಲ ಎಷ್ಟು ಶಕ್ತಿಯುತವಾಗಿದೆ ನೋಡಿ. ಅವು ಕೇವಲ ಸಸ್ಯಗಳನ್ನು ತಿಂದೇ ಅಷ್ಟು ಬಲವನ್ನು ಪಡೆಯುತ್ತದೆ. ಮನುಷ್ಯನು ಕೂಡ ಸಸ್ಯಾಹಾರಿ ಪ್ರಾಣಿ. ಸಸ್ಯಾಹಾರವು ಸತ್ವಾಹಾರವಾಗಿದೆ. ನಾವು ಸಸ್ಯಾಹಾರಿಗಳಾದಾಗ ಮಾತ್ರ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಕಸನ ಸಾಧ್ಯ. ಉಪವಾಸವು ಕೇವಲ ದೈಹಿಕವಲ್ಲ, ಅದು ಮಾನಸಿಕವಾಗಿಯೂ ಕೂಡ ಇರಬೇಕು. ಅಂದ್ರೆ ಇದರಿಂದ ಯೋಚನಾ ಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರ ಎರಡೂ ವಿಕಸನಗೊಳ್ಳುತ್ತದೆ. ಶರೀರಕ್ಕೆ ಆಹಾರ ಹೇಗೋ ಮನಸ್ಸಿಗೆ ಆಲೋಚನೆಗಳು ಕೂಡ ಹಾಗೆ ಇದೆ. ಎಲ್ಲವನ್ನು ನಾವು ಮೊದಲೇ ತಿಳ್ಕೊಂಡಿದೀವಿ. ನಾವು ಸಸ್ಯಾಹಾರವನ್ನು ಸ್ವೀಕರಿಸಿದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸಸ್ಯಾಹಾರವು ಸತ್ವಾಹಾರವಾಗಿದೆ. ಇದು ಕೇವಲ ಶರೀರಕ್ಕೆ ಶಕ್ತಿ ನೀಡುವುದಲ್ಲದೆ ನಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಕೋಪ ಮಾಂಸಾಹಾರವು ಮನುಷ್ಯನಲ್ಲಿ ಕೋಪ, ಆವೇಶ, ನಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಅಂದರೆ ತಾಮಸ ಮತ್ತು ರಜೋಗುಣಗಳು ಮಾಂಸಾಹಾರದಿಂದ ಹೆಚ್ಚುತ್ತದೆ. ಧ್ಯಾನಿಗಳಿಗೆ ಸಸ್ಯಾಹಾರವು ಅತಿ ಮುಖ್ಯ. ಜೀವನದಲ್ಲಿ ಅರಿವು ಅಂದ್ರೆ ನಾವು ಅವೇರ್ನೆಸ್ ನಲ್ಲಿ ಇರ್ಬೇಕು. ನಾವು ಎಲ್ಲರೂ ಒಂದೇ ಚೇತನದ ಭಾಗಗಳು. ಪ್ರಾಣಿಗಳಿಗೂ ನೋವಾಗ್ತದೆ, ಅವುಗಳಿಗೂ ಬದುಕುವ ಹಕ್ಕಿದೆ. ನೀವು ಸಸ್ಯಾಹಾರಿ ಆಗುವ ಮೂಲಕ ಅಹಿಂಸೆಯ ಹಾದಿಯನ್ನು ಹಿಡಿಯಿರಿ. ಇದೇ ನಿಜವಾದ ಮಾನವ ಧರ್ಮ ಅಂತ ಹೇಳ್ತಾರೆ ಗುರುಗಳು. ಪ್ರತಿಯೊಬ್ಬರು ಸಸ್ಯಾಹಾರವನ್ನು ಅಪ್ಪಿಕೊಳ್ಳುವ ಮೂಲಕ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡೋಣ. ಮನುಷ್ಯನ ಅಹಿಂಸೆಯ ಹಾದಿಯಲ್ಲಿ ಸಾಗಬೇಕಾದರೆ ಸಸ್ಯಾಹಾರ ಅನಿವಾರ್ಯ ಎಂಬುದು ಅವರ ಸಂದೇಶ. ಈ ಆಧ್ಯಾತ್ಮಿಕ ಹಾದಿಯಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಸಸ್ಯಾಹಾರವೇ ಅಡಿಪಾಯ. ನೀವು ಎಷ್ಟೇ ಧ್ಯಾನ ಮಾಡಿದರೂ ಮಾಂಸಾಹಾರ ಸೇವಿಸುತ್ತಿದ್ದರೆ ಆ ಧ್ಯಾನದ ಪೂರ್ಣ ಫಲ ನಿಮಗೆ ಸಿಗುವುದೇ ಇಲ್ಲ. ಏಕೆಂದರೆ ನೀವು ಸೇವಿಸುವ ಮಾಂಸದ ಜೊತೆಗೆ ಆ ಪ್ರಾಣಿಯ ಭಯ ಮತ್ತು ನೋವು ಕೂಡ ಜೊತೆಗೆ ನಿಮ್ಮ ದೇಹವನ್ನು ಸೇರ್ತದೆ ಅಂತ ಹೇಳ್ತಾರೆ. ನೀವು ನಿಜವಾದ ಯೋಗಿ ಆಗ್ಬೇಕಾದ್ರೆ ಮೊದಲು ತಟ್ಟೆಯಲ್ಲಿರುವ ಹಿಂಸೆಯನ್ನು ನಿಲ್ಲಿಸಿ, ಪ್ರಾಣಿಗಳ ಮೇಲೆ ಕರುಣೆ ತೋರಿ, ಸಸ್ಯಾಹಾರಿಗಳಾಗಿ, ಶಾಕಾಹಾರಿಗಳಾಗಿ. ಇದು ಕೇವಲ ನಿಮ್ಮ ಆರೋಗ್ಯವನ್ನಷ್ಟೇ ಅಲ್ಲ, ನಿಮ್ಮ ಆತ್ಮದ ಉನ್ನತಿಗೂ ಬಹಳ ಮುಖ್ಯ. ಪ್ರಾಣಿಗಳನ್ನು ಕೊಲ್ಲಬೇಡಿ, ಅವುಗಳನ್ನು ಪ್ರೀತಿಸಿ. ಆದ್ರಿಂದ ನಾನು ಪ್ರತಿಯೊಬ್ಬರಲ್ಲೂ ವಿನಂತಿಸುವುದಂದ್ರೆ, ಗುರುಗಳು ಹೇಳ್ತಾ ಇರೋದಿದು, ನಾನು ಪ್ರತಿಯೊಬ್ಬರಲ್ಲೂ ವಿನಂತಿಸುವುದೇನೆಂದರೆ ತಕ್ಷಣವೇ ಸಸ್ಯಾಹಾರಿಗಳಾಗಿ. ಇದು ನಿಮಗಾಗಿ ಮತ್ತು ಈ ಭೂಗ್ರಹಕ್ಕಾಗಿ ಮಾಡುವ ಒಂದು ದೊಡ್ಡ ಉಪಕಾರ. ಸಸ್ಯಾಹಾರಿಗಳಾಗಿರಿ ಮತ್ತು ಧ್ಯಾನಿಗಳಾಗಿರಿ. ಮನುಷ್ಯರಿಗೂ ಇರುವಂತೆ ಪ್ರಾಣಿಗಳಿಗೂ ಭಾವನೆ ಇದೆ, ಆತ್ಮದ ಬೆಳವಣಿಗೆ ಇದ್ದೇ ಇರುತ್ತದೆ. ಮಾಂಸಾಹಾರವನ್ನು ಕೇವಲ ಆಹಾರ ಪದ್ಧತಿಯಾಗಿ ನೋಡದೆ ಅದನ್ನು ಪ್ರಕೃತಿ ಮತ್ತು ದೈವತ್ವದ ವಿರುದ್ಧ ಅಪರಾಧ ಎಂದು ಅವರು ಕರೆಯುತ್ತಾರೆ. ಧ್ಯಾನದ ಯಶಸ್ವಿಗೆ ಸಾತ್ವಿಕ ಆಹಾರ ಅಂದರೆ ಸಸ್ಯಾಹಾರ ಅನಿವಾರ್ಯ ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ. ಕಡೆಗೆ ಗುರುಗಳು ಏನೇ ಹೇಳ್ತಾರಂದ್ರೆ, ಇಲ್ಲಿ ಮಾಂಸ ತಿನ್ನುವುದು ತಪ್ಪು ಎಂಬುದು ಒಂದು ತತ್ವ. ಅದು ಆಕ್ಚುಲಿ ಆ ತತ್ವವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಯಾವ ಮನುಷ್ಯರನ್ನು ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲ, ತತ್ವದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಮದ್ಯಪಾನ ಮಾಡುವುದು ತಪ್ಪು. ನಾವು ವ್ಯಕ್ತಿಗಳ ವಿರುದ್ಧ ನಾವು ವ್ಯಕ್ತಿಗಳ ವಿರುದ್ಧ ತಪ್ಪು ಅಂತ ಹೇಳ್ತಾ ಇಲ್ಲ, ವ್ಯಕ್ತಿಗಳ ವಿರುದ್ಧ ಮಾತಾಡ್ತಾ ಇಲ್ಲ, ತತ್ವಗಳ ವಿರುದ್ಧ ಮಾತಾಡ್ತೀವಿ. ನಾವು ತತ್ವಗಳಿಗೆ ವಿರೋಧವಾಗಿದ್ದೇವೆ. ಜನರು ಕೆಟ್ಟವರಲ್ಲ, ಅವರು ಕೇವಲ ಅಜ್ಞಾನಿಗಳು. ಇಲ್ಲೂ ಅವರು ಜನರ ಪರವೇ ವಹಿಸ್ತಾರೆ. ಅವ್ರು ಕೆಟ್ಟವರಲ್ಲ, ಅವರಿಗೆ ತಿಳುವಳಿಕೆ ಹೇಳಿದರೆ ಅವರು ಪರಿವರ್ತಿತರಾಗ್ತಾರೆ. ಅವರು ಬರೀ ಅಜ್ಞಾನಿಗಳು. ಅವರಿಗೆ ನಾವು ಏನ್ ಮಾಡ್ತೇವೆ ಅಂತ ಅವರಿಗೆ ಗೊತ್ತಿಲ್ಲ. ಅವರಿಗೆ ಬೋಧಿಸಲು ನಾನು ಮುಂದಿನ ಜನ್ಮದವರೆಗೆ ಕಾಯುತ್ತೇನೆ. 1000 ಲಕ್ಷ ವರ್ಷಗಳಾದರೂ ಸರಿ, ನಾನು ಅವರಿಗೆ, ನನ್ನ ಬಳಿ ಸಾಕಷ್ಟು ಸಮಯವಿದೆ, ನಾನು ಅವರಿಗೋಸ್ಕರ ಕಾಯ್ತೇನೆ. ನನ್ಗೇನು ಅವಸರವಿಲ್ಲ. ಕಲಿಯಲು ಆಸಕ್ತಿ ಇರುವವರಿಗೆ ನಾನು ಯಾವಾಗಲೂ ಬೋಧಿಸುತ್ತೇನೆ. ಈಗ ಆಸಕ್ತಿ ಇಲ್ಲದಿದ್ರೂ ಪರವಾಗಿಲ್ಲ, ಭವಿಷ್ಯದಲ್ಲಾದ್ರೂ ಅವರಿಗೆ ಆಸಕ್ತಿ ಬರ್ತದೆ. ಭವಿಷ್ಯದಲ್ಲಿ ನಾನು ಅವರಿಗೆ ಲಭ್ಯ ಇರ್ತೇನೆ. ಅವ್ರು ಯಾವಾಗ ಅವರು ಈ ಸಸ್ಯಾಹಾರದ ಇದಕ್ಕೆ ಪರಿವರ್ತಿತರಾಗ್ತಾರೆ ಅಂದ್ರೆ ಅವ್ರು ಯಾವಾಗ ಅಂದ್ರೆ, ಕೆಲವರು ಧ್ಯಾನಕ್ಕೆ ಬರಕ್ಕೆ ಕೇಳಲ್ಲ,
ಧ್ಯಾನಕ್ಕೆ ಬರಕ್ಕೆ ಕೇಳಲ್ಲ ಅಂದ್ರೆ ಅವ್ರು ಮಾಂಸಾಹಾರವನ್ನಾದ್ರೂ ಎಷ್ಟರ ಮಟ್ಟಿಗೆ ಬಿಡ್ತಾರೆ ಹೇಳಿ. ಅಂದ್ರೆ ಅವರು ಮಾಂಸಾಹಾರದಿಂದ ಧ್ಯಾನಕ್ಕೆ ಬಂದ್ಮೇಲೆನೆ ಈ ಎಲ್ಲಾ ಪರಿವರ್ತನೆಗಳು ಸಾಧ್ಯ. ಆದ್ರಿಂದ ಗುರುಗಳು ಏನ್ ಹೇಳ್ತಾರಂದ್ರೆ, ಭವಿಷ್ಯದಲ್ಲಿ ನಾವು ಅವರಿಗೆ ಲಭ್ಯವಿರುತ್ತೇವೆ ಮತ್ತು ಅವರು ನಮಗೆ ಲಭ್ಯವಿರುತ್ತಾರೆ. ಆದ್ದರಿಂದ ಯಾರು ಯಾವುದರ ಬಗ್ಗೆ ಕೂಡ ಅವಸರ ಪಡುವ ಅಗತ್ಯವಿಲ್ಲ, ಚಿಂತಿಸುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರ್ಬೇಕು, ಯಾವುದೇ ಚಿಂತೆ ಬೇಡ ಅಂತ ಹೇಳಿ, ಸಮಯ ವ್ಯರ್ಥ ಮಾಡಬೇಡಿ ಎಂದು ಪ್ರತಿಯೊಬ್ಬರು ಕೂಡ ಸಸ್ಯಾಹಾರಿಗಳನ್ನಾಗಿ ಪ್ರತಿಯೊಬ್ಬರನ್ನು ಕೂಡ ನಾನು ಸಸ್ಯಾಹಾರಿಗಳನ್ನಾಗಿ ಮಾಡೇ ಮಾಡ್ತೇನೆ ಅಂತ ಹೇಳಿ ಆ ಗುರುಗಳು ನಮ್ಗೆ ವಾಗ್ವಾದವನ್ನು ಕೊಡ್ತಾರೆ. ಅಂದ್ರೆ ಅವರು ಎಲ್ಲೇ ಇರ್ಲಿ, ಎಷ್ಟೇ 1000 ವರ್ಷಗಳಲ್ಲಿ ಆಗ್ಲಿ, ಲಕ್ಷ ವರ್ಷಗಳೇ ಆಗ್ಲಿ, ಇಡೀ ಮಾನವ ಕುಲ, ಇಡೀ ಪ್ರಪಂಚದ ಜನರೆಲ್ಲರನ್ನು ನಾನು ಸಸ್ಯಾಹಾರಿಯನ್ನಾಗಿ ಮಾಡಿಯೇ ತೀರ್ತೇನೆ ಅಂತ ಹೇಳಿ ನಮ್ಗೊಂದು ವಾಗ್ವಾದವನ್ನು ಕೊಡ್ತಾರೆ. ಇಷ್ಟು ಸಸ್ಯಾಹಾರದ ಬಗ್ಗೆ, ಮಾಂಸಾಹಾರ ಬೇಡ ಎಂಬುದರ ಬಗ್ಗೆ ಗುರುಗಳು ಹೇಳಿದ ಮಾತುಗಳು ನಾನ್ ತಿಳ್ಕೊಂಡಿದ್ದು. ಇಷ್ಟು ಅವಕಾಶ ಕೊಟ್ಟ ನನ್ನ PSM ಮೈಸೂರು ವೇದಿಕೆಗೆ ನನ್ನ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್.